ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸರ್ ಸಿದ್ದರಾಮಯ್ಯನವರು ಬದಲಾವಣೆ ನನ್ನ ಪ್ರಕಾರ ಸಿದ್ದರಾಮಯ್ಯ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. 2 ವರ್ಷ 11 ತಿಂಗಳ ಅವರೇ ಮುಖ್ಯಮಂತ್ರಿ ಇರ್ತಾರೆ. ಯಾಕಂದ್ರೆ ನಾವೆಲ್ಲ ಅವ್ರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಶಾಸಕರು, ಅದನ್ನು ಪಕ್ಷ ಒಪ್ಕೊಂಡಿರುತ್ತೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಲಿ. ಈಗಾಗಲೇ AICC ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ನಮ್ಮವ್ರು ಹೇಳಿಬಿಟ್ಟಿದ್ದಾರಲ್ಲ. ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದಾರಲ್ಲ, ಸಹಜ ಒಂದು ಪ್ರಶ್ನೆ ಮೂಡುತ್ತೆ ಸರ್, ಸಿದ್ದರಾಮಯ್ಯನವ್ರನ್ನ ಬೇಕಂತ ಮೇಲ್ ಕಳಿಸ್ತಿದ್ದಾರೆ ಅಂತ. ಅದು ನಿಮ್ಮ ಊಹೆ, ನಾವು ನಿಮ್ಮ ಊಹೆ ಮಾಡ್ಕೊಳ್ಳೋಕೆ ನಮ್ಮದೇನು ತಪ್ಪಿದೆ? ನೋಡಿ, ಮುಖ್ಯಮಂತ್ರಿನ ಸಡನ್ನಾಗಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಶಾಸಕಾಂಗ ಪಕ್ಷ ಸಭೆ ಕರಿಬೇಕಾಗಿತ್ತು, ಅವ್ರ ಅಭಿಪ್ರಾಯ ಕೇಳುತ್ತೆ. ಸುಮ್ಮನೆ ಚೇಂಜ್ ಮಾಡ್ತಾರೆ. ಸಿದ್ದರಾಮಯ್ಯನ ಮೇಲೆ ಯಾವ್ದಾರ ಆರೋಪಗಳಿದ್ದಾವ, ಏನಾದರೂ ಸ್ಕ್ಯಾಂಡಲ್ಸ್ ಇದ್ದಾವ, ಏನಾಗಿದೆ? ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ, ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸರ್ ಸಿದ್ದರಾಮಯ್ಯನವರು ಬದಲಾವಣೆ ನನ್ನ ಪ್ರಕಾರ ಸಿದ್ದರಾಮಯ್ಯ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. 2 ವರ್ಷ 11 ತಿಂಗಳ ಅವರೇ ಮುಖ್ಯಮಂತ್ರಿ ಇರ್ತಾರೆ. ಯಾಕಂದ್ರೆ ನಾವೆಲ್ಲ ಅವ್ರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಶಾಸಕರು, ಅದನ್ನು ಪಕ್ಷ ಒಪ್ಕೊಂಡಿರುತ್ತೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಲಿ. ಈಗಾಗಲೇ AICC ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ನಮ್ಮವ್ರು ಹೇಳಿಬಿಟ್ಟಿದ್ದಾರಲ್ಲ. ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದಾರಲ್ಲ, ಸಹಜ ಒಂದು ಪ್ರಶ್ನೆ ಮೂಡುತ್ತೆ ಸರ್, ಸಿದ್ದರಾಮಯ್ಯನವ್ರನ್ನ ಬೇಕಂತ ಮೇಲ್ ಕಳಿಸ್ತಿದ್ದಾರೆ ಅಂತ. ಅದು ನಿಮ್ಮ ಊಹೆ, ನಾವು ನಿಮ್ಮ ಊಹೆ ಮಾಡ್ಕೊಳ್ಳೋಕೆ ನಮ್ಮದೇನು ತಪ್ಪಿದೆ? ನೋಡಿ, ಮುಖ್ಯಮಂತ್ರಿನ ಸಡನ್ನಾಗಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಶಾಸಕಾಂಗ ಪಕ್ಷ ಸಭೆ ಕರಿಬೇಕಾಗಿತ್ತು, ಅವ್ರ ಅಭಿಪ್ರಾಯ ಕೇಳುತ್ತೆ. ಸುಮ್ಮನೆ ಚೇಂಜ್ ಮಾಡ್ತಾರೆ. ಸಿದ್ದರಾಮಯ್ಯನ ಮೇಲೆ ಯಾವ್ದಾರ ಆರೋಪಗಳಿದ್ದಾವ, ಏನಾದರೂ ಸ್ಕ್ಯಾಂಡಲ್ಸ್ ಇದ್ದಾವ, ಏನಾಗಿದೆ? ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ, ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ.